ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತಂತೀರಿ, ಇವತ್ತು ನೋಡ್ರಿ ದ್ವಾದಶಿ ಅದ. ಹೀಗಾಗಿ ವಿಡಿಯೋ ದಿನಕ್ಕಿಂತ ಲಘು ಬರ್ಲಿಕ್ಕತ್ತದ. ಮತ್ತು ನಮ್ಮ ವಿಡಿಯೋ ರಂಗೋಲಿಯಿಂದನೇ ಸ್ಟಾರ್ಟ್ ಆಗ್ತದೆ. ಹಂಗೆ ಅಡುಗೆ ಎಲ್ಲ ಇರ್ತದೆ. ಅದನ್ನೇ ಒಂಚೂರು ಟ್ರಯಲ್ ಫಸ್ಟಿಗೆ ಒಂದು ಗ್ಲಿಮ್ಸ್ ಹಾಕಿ ಸ್ಟಾರ್ಟ್ ಮಾಡೋಣ ಅಂತ ತಿಳ್ಕೊಂಡು ಏನೋ ಒಂಚೂರು ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ನೋಡ್ರಿ ಅದ್ರಾಗೂ ದ್ವಾದಶಿ ಖರೇನೆ ರೀ. ನಮಗೆಲ್ಲ ಅಂದ್ರೆ ದಿನಾಲು ಏನು ಲಘು ಅಡುಗೆ ಮಾಡಿಕೊಂಡು ಹೋಗ್ತಿರ್ತೀವಲ್ಲ, ಆ್ಯಕ್ಚುಲಿ ನಮಗೆ ದಿನಾನೇ ದ್ವಾದಶಿ ಇರ್ತದೆ. ಅದ್ರಾಗ ಸಂಡೇ ದ್ವಾದಶಿ ಒಂದು ಪನಿಷ್ಮೆಂಟ್ ಇದ್ದಂಗೆ. ಅಂದ್ರೆ ಅವತ್ತಿನ ದಿವಸ ಆ್ಯಕ್ಚುಲಿ ನಮ್ಮ ಪ್ಲ್ಯಾನಿಂಗ್ ಏನಿರ್ತದೆ, ನಿಧಾನ ಹೇಳೋದು ಸವಕಾಶ ಒಂಚೂರು ಕಂಪೇರ್ ಟು ದಿನನಿತ್ಯ ಕಂಪೇರ್ ಮಾಡಿದರೆ ಇವತ್ತು ಸಂಡೇ ದಿವಸ ಹಾಲಿಡೇ ದಿವಸ 1 ಅವರ್ ಲೇಟಾಗಿ ಹೇಳ್ತಿರ್ತೀವಿ ರೀ. ಹಾಗಾಗಿ ಸವಕಾಶ ಮಾಡಿದ್ರಾಯ್ತು ಅಂತ ಹೇಳಿ ಇವತ್ತೇನದ 5 ಗಂಟೆಗೆ ಎದ್ದೀನಿ ರೀ. ಡೈಲಿ ಏನದ 4 ಗಂಟೆ 15 ನಿಮಿಷಕ್ಕೆ ಹೇಳ್ತಿರ್ತೀನಿ. ಮತ್ತು ಇವತ್ತು ದ್ವಾದಶಿ ಅಷ್ಟು ಲಘುನೇನು ಅಡುಗೆ ಮಾಡೋದು ಬೇಡ, ಸ್ವಲ್ಪ ಲೇಟ್ ಆದರೂ ನಡೀತದ ಅಂತ ತಿಳ್ಕೊಂಡು ಎಲ್ಲ ಸವಕಾಶ ಮಾಡ್ಲಿಕ್ಕತ್ತೀನಿ. ನೋಡ್ರಿ ಈಗ ಮುಂಜಾನೆ 6 ಗಂಟೆ ಆಗ್ಯದ. ಒಳಗಿಂದೆಲ್ಲ ಕಸ ಗಿಸ ಅಷ್ಟು ಕೆಲಸ ಆಗ್ಯದ. ಹೊರಗಿಂದ ಇಷ್ಟು ಮುಗಿಸಿ ಮುಂದೆ ಸ್ಟಾರ್ಟ್ ಮಾಡೋದು ನೋಡ್ರಿ ಅಡುಗೆ ಎಲ್ಲ. ಇವತ್ತೇನು ಸ್ಪೆಷಲ್ ಅಂತ ಹೇಳಿ ನೋಡಾಕೆಂತ್ರಿ. ಅದಕ್ಕಿಂತ ಮುಂಚೆ ಮುಂಜಾನೆಯ ಮಾತು, ರಂಗೋಲಿ ಜೊತೆ ಮುಂಜಾನೆಯ ಮಾತು ಇದ್ರೇ ಏನೋ ಒಂದು ನಮಗೆ ನಿಮಗೆಲ್ಲ, ಹೌದಿಲ್ರಿ? ಯಾಕಂದ್ರೆ ನಮ್ಮಲ್ಲಿರೋರು ಎಲ್ಲರೂ ಮುಂಜಾನೆಯ ಮಾತಿನ ಪ್ರಿಯರೇ ಜಾಸ್ತಿ ಇದ್ದಾರೆ. ಅವು ಕೇಳಲಿಕ್ಕೂ ಹಿತ ಅನ್ನಿಸ್ತಾವ. ಖರೆ ಅದರಿ, ದಿನ ನಾವು ಒಂದು ಒಳ್ಳೆಯ ಮಾತುಗಳು ನಮ್ಮ ಕಿವಿಗೆ ಹೆಂಗೆ ಒಳ್ಳೆಯ ಮಾತುಗಳು ಬೀಳುತ್ತಾವ ಮತ್ತು ಬಾಯಲ್ಲಿಯೂ ಅವೇ ಬರ್ತಾವ. ಅದರ ಜೊತೆಗೆ ನಾವು ಇರುವಿಕೆನೂ ನಮಗೆ ಗೊತ್ತಿಲ್ಲದೆ ಒಂದು ಒಳ್ಳೆ ಹಾದಿ ಹಿಡ್ದಿರ್ತೀವಿ ನೋಡ್ರಿ, ಹೌದಿಲ್ರಿ? ಈಗ ಮುಂಜಾನೆ ಮಾತನ್ನು ಹೇಳೋಣ್ರಿ. ಅನಾವಶ್ಯಕ ಉಪಯೋಗಕ್ಕೆ ಬಾರದ ಮಾತುಗಳನ್ನು ಕೇಳಿಸಿಕೊಳ್ಳೇಬಾರದು. ಮಾತಿಗೆ ಬೆಲೆ ಇಲ್ಲದ ಜಾಗದಲ್ಲಿ ಎಂದೂ ಮಾತನಾಡಲು ಹೋಗಬಾರ್ದು. ಪ್ರೀತಿ ವಿಶ್ವಾಸ ಇಲ್ಲದ ಜಾಗದಲ್ಲಿ ಹೆಚ್ಚು ಕಾಲ ಇರಲೇಬಾರ್ದು ನೋಡ್ರಿ. ನಮ್ಮ ಕಷ್ಟಕ್ಕೆ ಸಹಾಯ ಮಾಡಿದವರನ್ನು ಎಂದೂ ಮರೆಯಬಾರದು. ಈ ಮಾತುಗಳು 100ಕ್ಕೆ 100ರಷ್ಟು ಸತ್ಯ. ಇದು ಬದುಕಿನ ನೀತಿ ಕೂಡ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಉಪಯೋಗಕ್ಕೆ ಬಾರದ ಮಾತುಗಳನ್ನು ಕೇಳಿಸಿಕೊಳ್ಳಲೇಬಾರ್ದು. ಯಾಕಂದ್ರೆ ಕೊಳಕು ಕಸ ತುಂಬಿದ ತೊಟ್ಟಿ ಹತ್ತಿರ ಹೋದ್ರೆ ಏನಾಗ್ತದೆ? ದುರ್ವಾಸನೆ ಬಿಟ್ಟು ಬೇರೇನು ಬರಲು ಸಾಧ್ಯ? ಕೆಟ್ಟ ಮಾತು, ಹೊಟ್ಟೆ ಕಿಚ್ಚು, ಸುಳ್ಳು, ಅಹಂಕಾರ ತುಂಬಿದ ಮಾತುಗಳು ಇವೆಲ್ಲವೂ ಮನಸ್ಸಿಗೆ ಕಸವೇ. ಸಹಿಸಿಕೊಳ್ಳುವುದು ತುಂಬಾ ಕಷ್ಟ. ಇದನ್ನೆಲ್ಲ ಕೇಳಿಸಿಕೊಂಡಷ್ಟು ನಮ್ಮ ಮನಸ್ಸೇ ಕೊಳಕಾಗುತ್ತದೆ. ಇದರಿಂದ ದೂರವಿದ್ರೆ ಮನಸ್ಸು ದೇವಸ್ಥಾನದ ಹಾಗೆ ಪವಿತ್ರವಾಗಿ ಇರ್ತದೆ. ಯಾಕಂದ್ರೆ ಬರೀ ಒಳ್ಳೆ ಮಾತುಗಳನ್ನೇ ನಾವು ಕೇಳಿಸ್ಕೊತಿರ್ತೀವಲ್ರಿ. ಹಾಗಾಗಿ ನಮ್ಮ ವಿಚಾರಧಾರೆಗಳು ಕೂಡ ಒಳ್ಳೆಯವೇ ಆಗಿರ್ತಾವೆ. ನಮ್ಮ ಮಾತಿಗೆ ಯಾವ ಬೆಲೆಯೂ ಇಲ್ಲ ಎಂದು ಗೊತ್ತಿರುವ ಜಾಗದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಹೋಗಬಾರ್ದು. ಅದು ಹಾಗಲ್ಲ ಹೀಗೆ ಎಂದು ನಾವು ಎಷ್ಟೇ ಹೇಳಿದರೂ ಅದನ್ನು ಕೇಳಿಸಿಕೊಳ್ಳಲು ಅವರು ತಯಾರಾಗಿರುವುದಿಲ್ಲ. ಆಗ ಅದು ಕೋಣನ ಮುಂದೆ ಕಿನ್ನೂರಿ ಬಾರಿಸಿದಂತೆ ಆಗ್ತದೆ. ಮಾತಿನ ಬೆಲೆ ಅರಿಯದವನ ಮುಂದೆ ಮೌನದಿಂದಿರುವುದೇ ಬುದ್ಧಿವಂತಿಕೆ. ಆಗ ನಮ್ಮ ಘನತೆಯಾದರೂ ಉಳಿತದ. ಹಾಗೆಯೇ ಪ್ರೀತಿ ವಿಶ್ವಾಸ ಸ್ನೇಹ ಇಲ್ಲದ ಕಡೆ ಹೋಗ್ಲಿಕ್ಕೆ ಹೋಗಬಾರ್ದು. ಪ್ರೀತಿ ವಿಶ್ವಾಸ ಇಲ್ಲದ ಮನೆ ಅರಮನೆಯಾದರೂ ಸ್ಮಶಾನವಿದ್ದಂತೆ. ಅದು ಸಂಬಂಧವೇ ಆದರೂ ಕೂಡ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗದ ಜಾಗದಲ್ಲಿ ಹೆಚ್ಚು ಸಮಯ ನಿಲ್ಬಾರ್ದು. ಹಾಗೊಮ್ಮೆ ನಾವು ಹೋದ್ರೆ ಅದು ನಮಗೆ ನಾವೇ ಮಾಡಿಕೊಂಡ ಶಿಕ್ಷೆ ಆಗತ್ತದ. ಆಪತ್ಕಾಲದಲ್ಲಿ ನಮ್ಮ ಕಷ್ಟಕ್ಕಾದವರನ್ನು ಮಾತ್ರ ನಾವು ಎಂದೂ ಮರೆಯಬಾರದು. ಇದೊಂದು ಮಾನವೀಯ ಗುಣ. ಅನ್ನ ಹಾಕಿದ ಕೈಯನ್ನು, ಕಣ್ಣೀರು ಒರೆಸಿದ ಕೈಯನ್ನು ಮರೆಯುವವರು ಮನುಷ್ಯರೇ ಅಲ್ಲ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಹಾಗೊಮ್ಮೆ ನಾವು ಸುಖವಾಗಿದ್ದಾಗ ನಮ್ಮ ಜೊತೆಗಿದ್ದ 100 ಜನರನ್ನು ಮರೆತರೂ ಚಿಂತೆ ಇಲ್ಲ. ಆದರೆ ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದವರನ್ನು ಎಂದೂ ಮರೆಯಬಾರದು. ಮರೆತರೆ ಆ ದೇವರೇ ನಮ್ಮನ್ನು ಕ್ಷಮಿಸುವುದಿಲ್ಲ. ಕೃತಜ್ಞತೆ ಇಲ್ಲದವನಿಗೆ
ಬದುಕಿನಲ್ಲಿ ಯಾವ ಬೆಳಕೂ ಇರುವುದಿಲ್ಲ. ಇಂಥ ವಿವೇಕ ನಮ್ಮಲ್ಲಿ ಇದ್ದರೆ ನಾವು ಬದುಕಿರುವವರೆಗೂ ನೆಮ್ಮದಿಯಾಗಿ ಇರಬಹುದು. ಹೌದಿಲ್ರಿ? ನಿನ್ನೆ ಏಕಾದಶಿ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ ರೀ. ಅಷ್ಟು ಚೆಂದಾಗಿ ಒರೆಸ್ಕೊಂಡು ಎಲ್ಲ ಹಿಂಗೆ ಕ್ಲೀನ್ ಮಾಡಿ ಉಪಕರಣಿ ತಿಕ್ಕು ಎಲ್ಲ ಒಂದು ಸೈಡ್ ಇಟ್ಕೊಂಡಿರ್ತೀನಿ. ಈ ಥರ ಸ್ವಚ್ಛ ಮಾಡಿಕೊಂಡು ಮುಂದೆ ಎಲ್ಲ ರಂಗೋಲಿ ದೇವರ ನಾಮಸ್ಮರಣೆ ಹೇಳ್ಕೋತ ತುಪ್ಪದ ಬತ್ತಿ ಹಚ್ಚಿಟ್ಟು ನಾಮಸ್ಮರಣೆ ಮಾಡಿ ಒಂದಿಷ್ಟು ರಂಗೋಲಿ ನನಗೆ ಯಾವ ತಿಳಿತಾವೋ ಆ ರಂಗೋಲಿ, ಶಂಖ ಚಕ್ರ ಅಂತೂ ಇದ್ದೇ ಇರ್ತದ. ಹಾಗೆ ಅದರ ಜೊತೆಗೆ ದಿನನಿತ್ಯದ ರಂಗೋಲಿಗಳನ್ನು ಹಾಕಿರ್ತೀನಿ. ನೋಡ್ರಿ ನಿತ್ಯದ ರಂಗೋಲಿಗಳು ಇವೆಲ್ಲ ಇಷ್ಟು ಕಟ್ಟಿ ಸಾಲಂಗಿಲ್ಲ. ಈಗ ನೋಡ್ಲಿಕ್ಕತ್ತದು ದ್ವಾದಶಿ ವಿಡಿಯೋ. ಇವತ್ತಿನ ವಿಡಿಯೋ ಸ್ಟಾರ್ಟ್ ನೋಡ್ರಿ. ಏನೇನು ಮಾಡ್ಲಿಕ್ಕತ್ತೀನಿ ಅಡಿಗೆ ಅಂತಂತೀರಿ. ನೋಡಿದ್ರೇನೆ ನಿಮಗೆಲ್ಲ ಗೊತ್ತಾಗಿರ್ತದ. ಎಲ್ರಿಗೂ ವರ್ಷ 2 ವರ್ಷ 3 ವರ್ಷದಿಂದ ಯಾರು ನಮ್ಮ ವಿಡಿಯೋ ನೋಡ್ಕೊಂಡು ಬಂದಿರ್ತಾರ ಅವರಿಗೆಲ್ಲ ನಮ್ಮನೆ ಅಡಿಗೆ ಹೇಳಂದ್ರೆ ಹೇಳ್ಬಿಡ್ತಾರೆ. ಇವತ್ತಿನ ದಿವಸ ಇವ್ರ ಮನೆಯೊಳಗೆ ಇದೇ ಇರ್ತದ, ಒಂದು ಐಟಮ್ ಯಾವ್ದಾರ ಚೇಂಜ್ ಇರ್ತದ ಅಂತ ಹೇಳಿ. ಹೌದಿಲ್ರಿ? ಹಾಗೆ ಈಗ ನೋಡ್ರಿ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ರಂಗೋಲಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಬಿಡೋದು. ಒಂದು ಸೈಡ್ ನೋಡ್ರಿ ತೊಗರಿ ಬೇಳೆ ಕುದಿಲಿಕ್ಕಿಟ್ಟೀನಿ ಹುಳಿ ಮಾಡ್ಬೇಕಂತ ಹೇಳಿ. ಮತ್ತು ಇವು ಉರಗ ನಾನು ಹೆಚ್ಚಾಗಿ ನವಣಕ್ಕಿ ಇಟ್ಟಿರ್ತಿದ್ದೆ, ಈ ಸರಿ ಉರಗ ಮಾಡ್ಲಿಕ್ಕತ್ತೀನಿ. ಇದೇನದ ಪುಂಡಿ ಪಲ್ಯ ಅದರೊಳಗೆ ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕಿ ತಾಳಿಸ್ಲಿಕ್ಕೆ ಇಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಮತ್ತು ಹುಣಸೆ ಹಣ್ಣು ನೆನೆ ಇಟ್ಟೀನಿ. ಪುಂಡಿ ಪಲ್ಯ ಇದು ಆರೋಗ್ಯಕ್ಕೆ ಭಾಳ ಚಲೋ ರೀ. ಯಾವಾಗ್ರೆ ಅದು ಆ್ಯಕ್ಚುಲಿ ಭಕ್ರಿ ಜುಡಿ ಅಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಇದು. ಮತ್ತು ಒಂದೊಂದು ಒಲಿ ಮೇಲೆ ಒಂದೊಂದು ಕುದಿಲಿಕ್ಕತ್ತಾವ. ಮತ್ತು ಒಂದು ಸೈಡ್ ತೊಗರಿಬೇಳೆ, ಒಂದು ಸೈಡ್ ಚಟ್ನಿಗಿಟ್ಟೀನಿ, ಇನ್ನೊಂದು ಸೈಡ ನುಗ್ಗೆಕಾಯಿ ಕುದಿಲಿಕ್ಕಿಟ್ಟೀನಿ. ಅಂದ್ರೆ ಹುಳಿಯೊಳಗೆ ಹಾಕಿದ ತಕ್ಷಣ ಲಘೂನೇ ಬೆಂದ್ಬಿಡ್ತಾವೆ. ಇಲ್ಲಾಂದ್ರೆ ಹುಳಿ ಭಾಳೋ ತನಕ ಕುದಿಸ್ಕೋತ ಕೂಡ್ಬೇಕಾಗ್ತದ್ರಿ. ಅದಕ್ಕೇನದ ಒಂದು ಸೈಡ್ ಬೇರೆ ಸಪ್ರೇಟಾಗಿ ಇಟ್ಟೀನಿ. ಫಾಸ್ಟು ಆಗ್ತದೆ. ಮತ್ತು 4 ಒಲಿ ಯೂಸ್ ಮಾಡ್ಕೋಬೇಕಲ್ರಿ. ಅದಕ್ಕೆ ಒಂದು 15ರಿಂದ 20 ನಿಮಿಷ ಅಷ್ಟ ನಾನು ಇವು ಉರಗ ಅಂಥೇಳಿ ಏನು ಸಿಗ್ತಾವ ಅವನ್ನ ನೆನೆ ಇಟ್ಟಿದ್ದೆ. ಇವೆಲ್ಲ ಸಿರಿಧಾನ್ಯಗಳು ನಿಮಗೆ ಗೊತ್ತಿರ್ತದ. ಮತ್ತು ಇನ್ನೊಂದು ಸೈಡ ಚವಳಿಕಾಯಿ ಒಗ್ಗರಣೆ ಹಾಕ್ಲಿಕತ್ತೀನಿ. ಒಂದು 2-3 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ. ಮತ್ತು ಚವಳಿಕಾಯಿ ಕಾಮನ್ಲಿ ಎಲ್ಲರೂ ಫಸ್ಟಿಗೆ ಬಿಸಿ ಮಾಡಿ ತಕ್ಕೊಂಡು ಪಲ್ಯ ಮಾಡ್ತೀವಿ. ನಾ ಏನು ಮಾಡಿಬಿಡ್ತೀನಿ ರೀ, ಹಿಂಗೆ ಗಡಿಬಿಡಿ ಇದ್ದಾಗ ಒಗ್ಗರಣೆ ಒಳಗೆ ಹಾಕಿ ಸ್ವಲ್ಪ ಭಾಳ ತನಕ ಬೇಯಿಸ್ಕೊಂಡು ಬಿಡ್ತೀನಿ. ಎಣ್ಣೆ ಜೋಡಿನೇ ಫ್ರೈ ಆಗಿಬಿಡ್ತಾವೆ ನೋಡ್ರಿ. ಅದಕ್ಕೆ ಎಣ್ಣೆ ಜೋಡಿನೇ ಚೆಂದಾಗಿ ಫ್ರೈ ಮಾಡಿಕೊಂಡು ಅದರೊಳಗೆ ಹುಣಸೆ ಹಣ್ಣಿನ ಹುಳಿ ಸ್ವಲ್ಪ ನೀರು ಹಾಕಿ ಚೆಂದಾಗಿ ಕುದಿಸಿ, ಅದರೊಳಗೆ ಏನದ ಹುಣಸೆ ಹಣ್ಣಿನ ಹುಳಿ ಹಾಕಿದ್ವಿ ಅಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಸ್ವಲ್ಪ ಬೆಲ್ಲ, ಉಪ್ಪು, ಖಾರ, ಮಸಾಲೆ ಪುಡಿ, ಕೊತ್ತಂಬರಿ ಮತ್ತು ಶೇಂಗಾ ಪುಡಿ ಇವೆಲ್ಲ ಹಾಕಿ ಒಂದು 2ರಿಂದ 3 ಕುದಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಚೌಳಿಕಾಯಿ ರಸಪಲ್ಯ ರೆಡಿ ಆಗ್ತದೆ ನೋಡ್ರಿ. ಈಗ ಒಂದು 2-3 ಕುದಿಸ್ಬಿಡೋಣ್ರಿ. ಮತ್ತು 4 ಒಲಿ ಖರ್ರೆ ಹೇಳ್ತೀನಿ ರೀ, ಭಾಳ ಅಂದ್ರೆ ಭಾಳ ಉಪಯೋಗ ಆಗಿದೆ. ಬಟ್ ಈ ಒಲಿ ಚಲೋ ಬಂತೋ ಇಲ್ಲೋ ಅಂತ ಒಂದಿಷ್ಟು ಪ್ರಶ್ನೆಗಳು ಬಂದಿದ್ದು. ಅದನ್ನು ಈಗೇನದ ದೀಪಾವಳಿಗೆ ಇನ್ನೂ 6 ತಿಂಗಳು, ದೀಪಾವಳಿಗೆ 1 ವರ್ಷ ಆಗ್ತದೆ ನೋಡುಣ್ರಿ. ಅಲ್ಲಿ ತನಕ ಈಗಂತೂ ಸದ್ಯಕ್ಕೆ ನಾವು ಹೆಂಗೆ ತಂದಿದ್ವಿ ಹಾಗೆ ಅದ ನೋಡ್ರಿ. ಚವಳಿಕಾಯಿ ರಸಪಲ್ಯ ರೆಡಿ ಆಯಿತು. ನೋಡಿದ್ರೇ ಬಾಯೊಳಗೆ ನೀರು ಬರ್ಲಿಕ್ಕತ್ತಾವಿಲ್ರಿ. ಖರೆ ಭಾಳ ಮಸ್ತ್ ಆಗ್ಯದ. ಈಗ ಒಂದಿಷ್ಟು ಶಾವ್ಗೆ ಹುರ್ಕೊಳಿಕತ್ತೀನಿ. ಶಾವ್ಗೆ ಹುರ್ಕೊಂಡು ನೀರು ಹಾಕಿ ತೆಗೆದು ಅದರೊಳಗೆ ಹಾಲು ಹಾಕಿ ಕುದಿಲಿಕ್ಕೆ ಇಟ್ಬಿಡ್ತೀನಿ. ಶಾವ್ಗೆ ಪಾಯಸ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಶಾವ್ಗೆ ಪಾಯಸ ನಡೆದದ. ಭಾಳ ದಿವಸ ಆಗಿತ್ತು ಶಾವ್ಗೆ ಪಾಯಸ ಮಾಡ್ಲಾರ್ದೆ. ಅದ್ರಾಗ ಹಾಲು ಹಂಗೆ ಉಳಿದ್ಬಿಟ್ಟಿದ್ದು ರೀ ನಿನ್ನೆವು ಅಷ್ಟು ಹಾಲು. ಹಾಗಾಗಿ ಶಾವ್ಗೆ ಪಾಯಸ ಮಾಡ್ಲಿಕ್ಕೆ ಇಟ್ಟೀನಿ. ಇನ್ನೊಂದು ಸೈಡ್ ಏನದ ತೊಗರಿಬೇಳೆ ಕುದಿಲಿಕ್ಕತ್ತಾವ. ಅದರೊಳಗೆ ಒಂದು 3-4 ಬೆಟ್ಟದ ನೆಲ್ಲಿಕಾಯಿ ಹಾಕಿದೆ. ಹುಳಿ ಮಾಡ್ಲಿಕ್ಕತ್ತೀನಿ. ಟೇಸ್ಟ್ ಆಗ್ತದೆ ಹುಳಿ. ಅದ್ರ ಸಲುವಾಗಿ ಈಗ ಖೀರು ಶಾವ್ಗೆ ಪಾಯಸ ತುಪ್ಪ ಜಾಸ್ತಿ ಹಾಕಿ ಕುದಿಸಿದ್ವಿ ಅಂದರೆ ಖೀರ ಆಗಿಬಿಡ್ತದೆ. ಖೀರ ಅಂತೀವಿ. ಅದರೊಳಗೆ ಏನದ ಏಲಕ್ಕಿ ಹಾಕೀನಿ. ಒಂದು 2-3 ಏಲಕ್ಕಿ ಕುಟ್ಟಿ ಹಾಕೀನಿ. ಕುದಿಲಿಕ್ಕತ್ತದ. ಇನ್ನು ಚಟ್ನಿಗೆ ಏನದ ಒಂದಿಷ್ಟು ಹಸಿಮೆಣಸಿನ್ಕಾಯಿ ಹಾಕಿ ತಾಳಿಸ್ಕೊಂಡ್ವಿ. ಅದರೊಳಗೆ ಹಸಿ ಶೇಂಗಾನು ಒಂದು 2 ಮುಷ್ಟಿಯಷ್ಟು ಹಾಕೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ
ಮಿಕ್ಸಿ ಮಾಡಿ ತೆಗೆದೆ. ನೋಡ್ರಿ ಮಸ್ತ್ ಟೇಸ್ಟಿಯಾದ ಪುಂಡಿ ಪಲ್ಯ ಚಟ್ನಿ ರೆಡಿ ಆಯ್ತು ನೋಡ್ರಿ. ಇದು ಕಟಿ ಭಕ್ರಿಗೆ ಎಣ್ಣೆ ಹಾಕ್ಕೊಂಡು ತಿಂದುಬಿಟ್ರೆ ಚಪಾತಿಗೂ ಟೇಸ್ಟ್ ಹತ್ತದ್ರಿ. ಮತ್ತು ಚಪಾತಿ ಮೇಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ತಿಂದ್ರೆ ಏನು ಹೇಳಿರಿ, ಒಗ್ಗರಣೆ ಹಾಕಿ ತಿಂದರೂ ನಡೀತದೆ. ಆದ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಎಲ್ಲದಕ್ಕೂ ನಡೀತದೆ, ಅನ್ನಕ್ಕೆ, ಚಪಾತಿ, ಭಕ್ರಿ. ಅದರೊಳಗೂ ಭಕ್ರಿಗೆ ಹೇಳಿ ಮಾಡಿಸಿದ್ದು ಪುಂಡಿ ಪಲ್ಯ ಚಟ್ನಿ ನೋಡ್ರಿ. ನುಗ್ಗೆಕಾಯಿ ಹುಳಿ ರೆಡಿ ಆಗ್ಲಿಕ್ಕದ. ಈಗೇನದ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಹುಣಸೆಹಣ್ಣು, ಹುಳಿ, ಒಂಚೂರು ಬೆಲ್ಲ ಹಾಕಿ, ಮಸಾಲೆ ಪುಡಿ ಹಾಕಿ, ಕೊತ್ತಂಬರಿ ಹಾಕಿ ಇಟ್ಬಿಡ್ತೀನಿ. ಒಂದು 2-3 ಕುದಿ ಕುದಿಸಿದ್ವಿ ಅಂದ್ರೆ ಮಸ್ತ್ ಟೇಸ್ಟಿಯಾದ ಹುಳಿ ರೆಡಿ ಆಗ್ತದೆ ನೋಡ್ರಿ. ಚಟ್ನಿ ಭಾಳ ಮಸ್ತ್ ಆಗತ್ತೆ, ಎಲ್ಲನೂ ಟೇಸ್ಟ್ ಆಗ್ಯಾವ. ಅದ್ರಾಗ ಇನ್ನೂ ಒಂದು ಹೇಳ್ಯಾರಿ, ದೇವರ ನಾಮಸ್ಮರಣೆ ಮಾಡ್ಕೋತ ಅಡುಗೆ ಮಾಡಿದ್ವಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿನೇ ಆಗ್ತಾವ. ಮತ್ತು ಪುಂಡಿ ಪಲ್ಯಕ್ಕೆ ಜಾಸ್ತಿ ಎಲ್ಲರೂ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ. ನಾ ಏನು ಇದಕ್ಕೆ ಬೆಳ್ಳುಳ್ಳಿ ಹಾಕಿಲ್ರಿ, ಉಳಿದ ಟೈಮ್ನಾಗ ಹಾಕ್ಬೋದು. ಬಟ್ ಇವತ್ತು ದ್ವಾದಶಿ ಇರೋದ್ರಿಂದ ಆ್ಯಕ್ಚುಲಿ ನಾನು ಇವತ್ತು ನಮ್ಮ ಮನೆ ಒಳಗೆ ಹೀರೆಕಾಯಿ ಚಟ್ನಿ ಇಳಿಯೋದಿತ್ತು. ನನ್ನ ಮಗಳು ಪುಂಡಿ ಪಲ್ಯ ತಂದುಬಿಟ್ಟಾಳ್ರಿ. ಅಮ್ಮ ಈ ಚಟ್ನಿ ಮಾಡು ಅಂದ್ಲು. ಹಾಗಾಗಿ ಆಯ್ತು ತಗೋ ಅಪ್ಪಿ, ಅದೇ ಚಟ್ನಿ ಮಾಡ್ತೀನಿ ಅಂಥೇಳಿ ಮಾಡ್ಲಿಕತ್ತೀನಿ. ಮತ್ತು ಇದು ಒಂದು ಸ್ವಲ್ಪ ಶಾವ್ಗೆ ಪಾಯಸ ಆರಿದ ಕೂಡಲೇ ಅದರೊಳಗೆ ಜೋನಿ ಬೆಲ್ಲ ಆ್ಯಡ್ ಮಾಡೀನಿ. ಜೋನಿ ಬೆಲ್ಲ ಹಾಕಿ ಚೆಂದಾಗಿ ಕೈ ಆಡಿಸ್ಬಿಡ್ತೀನಿ. ಯಾಕಂದ್ರೆ ಬಿಸಿ ಇದ್ದಾಗ ಬೆಲ್ಲ ಹಾಕಿದ್ರೆ ಹಾಲೆಲ್ಲ ಒಡೆದು ಹೋಗ್ಬಿಡ್ತದೆ. ಅದರೊಳಗೇನದ ಗೋಡಂಬಿ ಒಗ್ಗರಣೆ ಹಾಕ್ಲಿತ್ತೀನಿ. ತುಪ್ಪದೊಳಗೆ ಗೋಡಂಬಿ ಕರೆದಿದ್ದೆ, ಮನುಕ ತೊಗೊಂಬರ್ಬೇಕಾಗಿದ್ರಿ, ತಂದಿಲ್ಲ. ಬರೀ ಗೋಡಂಬಿ ಏಲಕ್ಕಿ ಅಷ್ಟ ಹಾಕಿನಿ ನೋಡ್ರಿ. ಹುಳಿ ಫ್ಲೇವರೇ ಬರ್ಲಿಕ್ಕತ್ತದ, ನಿಮ್ಮ ಮುಂದೆ ಹೇಳ್ತೀನಿ, ಅಷ್ಟು ಸೂಪರಾಗಿ ಬರ್ಲಿಕ್ಕತ್ತದ. ಮತ್ತು ದ್ವಾದಶಿ ಅಡುಗೆ ಅಂದರೆ ಏನು ಭಾಳ ಇರಂಗಿಲ್ಲ, ಇಷ್ಟ ಸಿಂಪಲ್ಲಾಗಿ ಫಾಸ್ಟಾಗಿ ಮಾಡೋದು. ಇನ್ನೇನದ ಚಪಾತಿ ಒಂದು ಮಾಡಿ ತೆಗದೆ ಅಂತಂದ್ರೆ ದ್ವಾದಶಿ ಅಡುಗೆ ಮುಗ್ದಂಗೆ ಆಗ್ತದೆ ನೋಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ದ್ವಾದಶಿ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಇಷ್ಟ ಆತಂದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹೌದು, ಅಡುಗೆ ಎಲ್ಲ ಯಾವ್ದ್ಯಾವ್ದು ಮಾಡಿದ್ರಿ, ಏನೇನು ಮಾಡಿದ್ರಿ ಅಂತ ತೋರಿಸ್ಲಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ ಅದ, ಗೊತ್ತಾಗ್ಲಿಕ್ಕತ್ತದ. ತೋರಿಸ್ತೀನಿ ರೀ ಅಡುಗೆ ಫುಲ್ ಏನು ಮಾಡೀನಿ ಅನ್ನೋದನ್ನು. ಅದನ್ನೂ ಕೂಡ ಒಂದು 2 ಚಪಾತಿ ಮಾಡಿ ತೋರಿಸ್ಬಿಡ್ತೀನಿ ನೋಡ್ರಿ. ಇದನ್ನ ನೋಡ್ರಿ, ನನ್ನ ಮಗಳು ದುರ್ಗಾ ರಂಗೋಲಿ, ಯಂತ್ರೋದ್ಧಾರಕ ಹನುಮಂದೇವ್ರ ರಂಗೋಲಿ, ಹನುಮಾನ್ ಗುಡ್ಡ ಎಲ್ಲ ಹಾಕಿರ್ತಾಳ್ರಿ. ಅಷ್ಟು ಇವು ಏನದ ಏಕಾದಶಿ ರಂಗೋಲಿ. ನನ್ನ ಆಕಿನೂ ದಿನನಿತ್ಯ, ಇಬ್ಬರು ದಿನನಿತ್ಯ ಒಂದೊಂದು ಮಣಿ ಮಾಡ್ಕೊಂಡ್ಬಿಟ್ಟಾರ್ರಿ. ಅವರು ದಿನನಿತ್ಯ ರಂಗೋಲಿ ಹಾಕ್ತಾರೆ. ಅದು ನನಗೂ ಭಾಳ ಇಷ್ಟ ಆಗ್ತದೆ. ಅಂದ್ರೆ ನಮ್ಮ ಮನೆ ಒಳಗಿನ ವಾತಾವರಣದಿಂದ ಮಕ್ಕಳು ತಾವು, ನಾನೇನು ಅವ್ರಿಗೇನು ಫೋರ್ಸ್ ಮಾಡಂಗಿಲ್ಲ, ಈ ರಂಗೋಲಿ ಹಾಕ್ರಿ, ಇದನ್ನು ಹಾಕ್ರಿ, ಏನೂ ಹೇಳಂಗಿಲ್ಲ. ತಾವೇ ಎಲ್ಲ ಹಾಕ್ತಾರೆ. ಅದ್ರ ಜೊತೆಗೆ ಸ್ತೋತ್ರ, ದುರ್ಗಾ ಸುಳಾದಿ, ನರಸಿಂಹ ಸುಳಾದಿ ಇವೆಲ್ಲನೂ ಹೇಳ್ತಾರೆ. ಭಾಳ ಅಂದ್ರೆ ಭಾಳ ಯಂತ್ರೋದ್ಧಾರಕ ರಂಗೋಲಿ, ಅದ್ರ ಜೊತೆಗೆ ಸ್ತೋತ್ರ ಇವೆಲ್ಲ ಹೇಳ್ತಾರೆ. ಭಾಳ ಖುಷಿ ಆಗ್ತದೆ. ಅದಕ್ಕೆ ನಾವು ಹೆಂಗಿರ್ತೀವಿ, ಮಕ್ಕಳು ಕೂಡ ಹಂಗೆ ಇರ್ತಾರೆ ನೋಡ್ರಿ.